ಒಂದೂರಲ್ಲಿ ಒಬ್ಬ ಚಿನ್ನದ ವ್ಯಾಪಾರಿ ಇರ್ತಾನೆ. ಅವನು ತನ್ನ ಅಂಗಡಿಯಲ್ಲಿ ವಿಧ ವಿಧವಾದ ಚಿನ್ನದ ಆಭರಣಗಳನ್ನೆಲ್ಲ ಮಾರಾಟ ಮಾಡಿಕೊಂಡು ತನ್ನ ಜೀವನ ನಡೆಸ್ತಾ ಇರ್ತಾನೆ. ಅವನಿಗೆ ಒಬ್ಬ ಹೆಂಡತಿ ಮತ್ತೊಂದು ಮುದ್ದಿನ ಮಗಳು ಇಬ್ಬರು ಇರ್ತಾರೆ. ಅವರೊಂದಿಗೆ ಸಂತೋಷದಿಂದ ಜೀವನ ನಡೆಸ್ತಾ ಇರ್ತಾನೆ. ಅವನಿಗೆ ಹಣ ಸಂಪತ್ತಿಗೇನು ಕಡಿಮೆ ಇರೋದಿಲ್ಲ. ಇಷ್ಟೇ ಆದರೂ ಚಿನ್ನದ ವ್ಯಾಪಾರಿ ಅಲ್ವಾ, ಚಿನ್ನದ ರೇಟ್ ನೋಡಿದ್ರೆ ಯಾವಾಗಲೂ ಏರ್ತಾನೆ ಇರುತ್ತೆ. ಹಾಗಾಗಿ ಅವನು ಜೀವನದಲ್ಲಿ ಯಾವುದಕ್ಕೂ ಅಷ್ಟೊಂದು ಕಷ್ಟಪಡಬೇಕಾಗಿರಲ್ಲ. ಆದರೆ ಅವನಿಗೆ ಒಂದಿನ ತುಂಬ ಅತ್ಯಾಸೆ ಆಗುತ್ತೆ. ಏನಂದರೆ, ನಾನು ಬರೀ ಚಿನ್ನದ ವ್ಯಾಪಾರ ಮಾಡ್ಕೊಂಡಿದ್ದೀನಲ್ಲ, ನಾನು ಮುಟ್ಟಿದ್ದಲ್ಲೂ ಚಿನ್ನ ಆಗೋಗ್ಬಿಟ್ರೆ ಹೆಂಗಿರುತ್ತೆ ಅಂತ ಅವನಿಗೆ ಆಸೆ ಆಗುತ್ತೆ. ಅವನು ಮಹಾನ್ ಶಿವಭಕ್ತ ಆಗಿರ್ತಾನೆ. ಹಾಗಾಗಿ ಶಿವನನ್ನು ಬೇಡ್ಕೊಳ್ಳೋಣ ಅಂತ ಹೇಳಿ ಶಿವನ ಮೇಲೆ ತಪಸ್ಸು ಮಾಡೋದಕ್ಕೋಸ್ಕರ ಶುರು ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ಶಿವ ಮಾತಾಡ್ತಾನೆ. ಏನು ಭಕ್ತ, ನಿನಗೇನು ಬೇಕು, ವರ ಕೇಳ್ಕೊ ಅಂತ ಕೇಳ್ತಾನೆ. ಆಗ ವ್ಯಾಪಾರಿ ಏನು ಹೇಳ್ತಾನೆ, ದೇವರೇ, ನನಗೆ ಒಂದು ವರ ಬೇಕು. ಏನಂದರೆ, ನಾನು ಮುಟ್ಟಿದ್ದೆಲ್ಲನೂ ಚಿನ್ನ ಆಗೋಗ್ಬಿಡ್ಬೇಕು ಅಂತ ಕೇಳ್ಕೊತಾನೆ. ಆದರೆ ಶಿವ ಅವನಿಗೆ ಎಚ್ಚರಿಕೆ ಮಾತನ್ನು ಹೇಳ್ತಾನೆ. ನೀನು ಮುಟ್ಟಿದ್ದೆಲ್ಲೂ ಚಿನ್ನ ಆಗೋದ್ರೆ ಜೀವನ ತುಂಬ ಕಷ್ಟ ಆಗುತ್ತಪ್ಪ, ಈಗಿರೋದೇ ಚೆನ್ನಾಗಿದೆ, ಬೇಡ ಅಂತ ಹೇಳ್ತಾನೆ. ಆದರೆ ವ್ಯಾಪಾರಿ ತನ್ನ ಅತಿ ಆಸೆಗೆ ಬಲಿಯಾಗಿ ಶಿವ ಹೇಳೋದನ್ನು ಕೇಳೋದಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ವರ ಬೇಕೇ ಬೇಕು ಅಂತ ಹಠ ಹಿಡಿತಾನೆ. ಆಗ ಶಿವ ಏನು ಮಾಡ್ತಾನೆ, ತನ್ನ ಭಕ್ತ ಬೇಡಿದ್ದನ್ನು ಕೊಡೋಣ ಅಂತೇಳಿ ಅವನು ಹೇಳಿದ್ದಕ್ಕೆ ತಥಾಸ್ತು ಅಂದ್ಬಿಡ್ತಾನೆ. ಅವತ್ತಿನ ದಿನದಿಂದ ವ್ಯಾಪಾರಿ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗಿ ಪರಿವರ್ತನೆ ಆಗೋಗ್ತಾ ಇರುತ್ತೆ. ಅವನಿಗೆ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಅವನು ಊಟ ಮಾಡೋಣ ಅಂತ ಮನೆಗೆ ಹೋಗ್ತಾನೆ. ಆಗ ಊಟದ ತಟ್ಟೆಯನ್ನು ಮುಟ್ತಾನೆ, ಅದು ಚಿನ್ನ ಆಗೋಗ್ಬಿಡುತ್ತೆ. ಅದರಲ್ಲಿ ಅವನ ಹೆಂಡತಿ ತೊಗೊಂಡು ಬಂದು ಅನ್ನ ಬಡಿಸ್ತಾಳೆ, ಸಾರು ಬಡಿಸ್ತಾಳೆ. ಅವನು ಅದನ್ನು ಮುಟ್ತಾ ಇದ್ದಾಗೆ ಮತ್ತೆ ಅದು ಕೂಡ ಚಿನ್ನ ಆಗೋಗ್ಬಿಡುತ್ತೆ. ಒಮ್ಮೆ ಅವನಿಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಹಸಿವು ತಡೆಯೋಕ್ಕಾಗ್ದಿರಾ ಅಟ್ಲೀಸ್ಟ್ ನೀರಾದರೂ ಕುಡಿಯೋಣ ಅಂಥೇಳಿ ನೀರಿನ ಲೋಟನ ಮುಟ್ತಾನೆ. ನೀರಿನ ಲೋಟ, ನೀರು ಎಲ್ಲ ಚಿನ್ನವಾಗಿ ಬದಲಾಗೋಗುತ್ತೆ. ಹಾಗೆ ಅವನು ತುಂಬ ಹೊತ್ತು ಊಟ ಮಾಡೋದಕ್ಕೆ, ನೀರು ಕುಡಿಯೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತಾನೆ. ಆದರೆ ಏನು ಮುಟ್ಟಿದ್ರೂ ಚಿನ್ನವಾಗಿ ಪರಿವರ್ತನೆ ಆಗೋಗ್ತಾ ಇರುತ್ತೆ. ಅವನಿಗೆ ತುಂಬಾ ದುಃಖ ಆಗೋಕ್ಕೆ ಶುರು ಆಗುತ್ತೆ. ಅಯ್ಯೋ, ಏನಪ್ಪ ಹೀಗೆ ಮಾಡಿದೆ ಅಂಥೇಳಿ ಅಳಕ್ಕೆ ಶುರು ಮಾಡ್ತಾನೆ. ಆಗ ಅವನ ಹೆಂಡತಿ ಬಂದು ಸಮಾಧಾನ ಪಡಿಸೋದಕ್ಕೆ ಬರ್ತಾಳೆ. ಅವಳನ್ನು ಮುಟ್ಟಿದಾಗ ಅವಳು ಕೂಡ ಚಿನ್ನ ಆಗಿ ಪರಿವರ್ತನೆ ಆಗೋಗ್ತಾಳೆ. ಆಮೇಲೆ ತನ್ನ ಮಗಳು ಬರ್ತಾಳೆ. ಬಂದ್ಬಿಟ್ಟು ಅವಳು ಮುಟ್ಟಿದಾಗ ಅವಳು ಕೂಡ ಚಿನ್ನ ಆಗೋಗ್ಬಿಡ್ತಾಳೆ. ಅವನಿಗೆ ತಾನು ಮುಟ್ಟಿದ್ದೆಲ್ಲವೂ ಚಿನ್ನನೇ ಆಗ್ತಾ ಇರೋದನ್ನು ನೋಡಿ ತುಂಬಾ ದುಃಖ ಆಗೋಕ್ಕೆ ಶುರು ಆಗುತ್ತೆ. ಊಟನೂ ಮಾಡೋಕ್ಕಾಗ್ತಾ ಇಲ್ಲ, ತನ್ನ ಪ್ರೀತಿ ಪಾತ್ರರನ್ನು ಕೂಡ ಮುಟ್ಟೋದಕ್ಕಾಗ್ತಾ ಇಲ್ಲ ಅಂಥೇಳಿ ಅವನಿಗೆ ತುಂಬಾ ಅಳು ಬಂದ್ಬಿಡುತ್ತೆ. ಅವನು ಮತ್ತೆ ಕಡೆಯದಾಗಿ ಶಿವನ ಹತ್ರ ಹೋಗಿ ಮತ್ತೆ ತಪಸ್ಸು ಮಾಡ್ತಾನೆ. ಆಗ ಶಿವ ಮತ್ತೆ ಅವನ ಹತ್ರ ಮಾತಾಡ್ತಾನೆ. ಆಗ ಶಿವ, ಏನಾಯ್ತಪ್ಪ, ಏನು ವರ ಬೇಕು ನಿನಗೆ ಮತ್ತೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ದೇವರೇ, ನನಗೆ ಮೊದಲೇ ಹೇಗಿತ್ತೋ ಅದೇ ರೀತಿ ಮಾಡಿಬಿಡು, ನಾನು ಮುಟ್ಟಿದ್ದೆಲ್ಲವೂ ಚಿನ್ನ ಆಗೋದು ಬೇಡ ಯಾವತ್ತಿದ್ರು ಅಂತ ಕೇಳ್ಕೊತಾನೆ. ಆಗ ಶಿವ, ಅತಿ ಆಸೆಯಿಂದ ಇದೇ ರೀತಿಯೇ ಆಗೋದು, ಅತಿ ಆಸೆ ಗತಿ ಕೇಡು. ಹಾಗಾಗಿ ನಮ್ಮಲ್ಲಿ ಏನಿದೆ ಅದರಿಂದನೇ ನಾವು ಸಂತೋಷದಿಂದ ಜೀವನ ಮಾಡಬೇಕು, ಅತಿ ಆಸೆ ಪಡಬಾರ್ದು ಅಂತ ಹೇಳಿ ಬುದ್ಧಿ ಮಾತು ಹೇಳ್ತಾನೆ. ಆಗ ನಮ್ಮ ವ್ಯಾಪಾರಿ ಶಿವ ಹೇಳ್ದಾಗೆ ತನ್ನ ಹತ್ರ ಏನಿದೆಯೋ ಅದರಿಂದನೇ ಸಂತೋಷದಿಂದ ಜೀವನ ಮಾಡೋದನ್ನು ಅಭ್ಯಾಸ ಮಾಡ್ಕೋತಾನೆ. ಅತಿ ಆಸೆ ಪಡೋದನ್ನು ಬಿಟ್ಬಿಡ್ತಾನೆ.